ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೇಟೆಸ್ಟ್ ಆಗಿ ನಮ್ಮನೇಲೂ ಸಹ ದೀಪಾವಳಿ ಹಬ್ಬ ಮಾಡಿದ್ವಿ. ಅದ್ರದ್ದು ವ್ಲಾಗ್ ನ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು, ಹೂವೆ ಎಲ್ಲ ತಗೊಂಡ್ ಬಂದು ಚೆಂಡೆ ಹೂವಿನ ಹಾರ ಮಾಡ್ತಾ ಇದೀವಿ. ಈಗ ದೀಪಾವಳಿ ಹಬ್ಬ ಅಂದ್ರೆ ಗ್ರ್ಯಾಂಡ್ ಹಬ್ಬ, ಮತ್ತೆ ಅದನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲಾ ಕಡೆ. ನಮ್ಮನೇಲೂ ಸಹ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಿ ಹೂವಿನ ಹಾರ ಎಲ್ಲ ಹಾಕಿದ್ವಿ ಬಾಗಿಲಿಗೆ. ಅದಾದ್ಮೇಲೆ ನಾವು ಹಿಂದಿನ ದಿನ 3 ದಿನದಿಂದನೇ ಲೈಟಿನ ಸರ ಎಲ್ಲ ಹಾಕಿದ್ವಿ ಮನೆಗೆ. ನಾನು ಅದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಇಲ್ಲಿ. ದೀಪಾವಳಿ ಹಬ್ಬನ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ನಮ್ ಕಡೆ ಎಲ್ಲ ಒಂದೇ ದಿನ ಇರುತ್ತೆ ಹಬ್ಬ. ಬಟ್ ಬೇರೆ ಕಡೆ ಎಲ್ಲ 3 ದಿನ 4 ದಿನ ಒಂದ್ ವಾರದ ಗಟ್ಲೆನೂ ಸಹ ಹಬ್ಬ ಮಾಡ್ತಾರೆ. ನಾನು ನಮ್ ಮನೇಲಿ ಹೆಂಗ್ ಹಬ್ಬ ಮಾಡ್ತೀವಿ, ನಮ್ ಕಡೆ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ವಿಘ್ನೇಶ್ವರನ ಮಾಡ್ಕೊಂತೀವಿ. ವಿಘ್ನೇಶ್ವರನ್ ಮಾಡಿ ಅದಕ್ಕೆ ಉತ್ರಾಣಿ ಕಡ್ಡಿ ಅಂತ ಬರುತ್ತೆ ಅದು, ಮತ್ತೆ ಏನೇನೋ ಕಾಳು, ಅದು ತೆನೆ, ಆ ತರದ್ದೆಲ್ಲ ಸಿಕ್ಸ್ತೀವಿ. ಎಕ್ಕೆ ಹೂವು, ತುಂಬೆ ಹೂವು, ಆ ತರ ಎಲ್ಲ ಸಿಕ್ಸ್ತೀವಿ. ಈ ಸರಿ ದೀಪಾವಳಿ ಹಬ್ಬದಲ್ಲಂತೂ ಜೋರ್ ಮಳೆ ಬರ್ತಿತ್ತು. ಯಾವ ದೀಪಾವಳಿ ಹಬ್ಬದಲ್ಲೂ ಸಹ ಬಂದಿರ್ಲಿಲ್ಲ ಇಷ್ಟು ಜೋರಾಗಿ ಮಳೆ. ಹಬ್ಬ ಮಾಡಕ್ಕೆ ಒಂಥರ ಇಂಟ್ರೆಸ್ಟ್ ಇಲ್ದಂಗ್ ಆಗಿತ್ತು. ಬಿಕಾಸ್ ಈ ಹಬ್ಬ ಅಂದ್ರೆ ಹೊರ್ಗಡೆನೆ ವಿಘ್ನೇಶ್ವರನ ಇಡೋದಿರ್ಲಿ ಅಥವಾ ಅಟ್ಟಿಗೆ ಹೂವು ಹಾಕತಿರ್ಲಿ ಅದೆಲ್ಲಾ ಮಾಡ್ಬೇಕಾಗತ್ತೆ. ಬಟ್ ಹಿಂಗ್ ಮಳೆ ಬಂದ್ರೆ ಏನು ಮಾಡಕ್ಕೂ ಇಂಟ್ರೆಸ್ಟ್ ಬರಲ್ಲ. ಜೋರ್ ಮಳೆ ಬರ್ತಿತ್ತು ನಮ್ ಕಡೆ ಅಂತೂ. ಅದಾದ್ಮೇಲೆ ನೀವು ನೋಡ್ತಿರ್ಬೋದು, 2 ಚಂಗಿ ಚಿಪ್ಪಲ್ಲಿ ಒಂದ್ರಲ್ಲಿ ಸುಣ್ಣ ಮತ್ತೆ ಒಂದ್ರಲ್ಲಿ ಕೆಮ್ಮಣ್ಣ ಕಲ್ಸಿಟ್ಟಿದೀವಿ. ಇದನ್ನ ಇವಾಗ ಪ್ರತಿ ಬಾಗ್ಲಿಗೂ ವಿಘ್ನೇಶ್ವರನ್ ಇಡೋ ಜಾಗದಲ್ಲಿ ರೌಂಡ್ ಆಗಿ ಬರಿತೀವಿ. ಆದ್ರೆ ಮುಂದೆ ಏನು ಮೋರ್ತದ್ ಬಾಕ್ಲಿ ಇರುತ್ತೆ ಅಲ್ಲಿ ಮಾತ್ರ ನಾವು ಈ ತರ ಡಿಸೈನ್ ಅಂದ್ರೆ ಪ್ಲಸ್ ಆಕಾರದಲ್ಲಿ ಏನೋ ಬರೀತಾರೆ. ಇವಾಗ ನಮ್ಮ ಅಜ್ಜಿ ಅದಕ್ಕೆ ಸಗಣಿ ತುಂಬ್ತಾ ಇದ್ದಾರೆ. ಅಂದ್ರೆ ಲೈಕ್ ಬೇಸ್ ತರ ಸಗಣಿ ಎಲ್ಲ ಇಟ್ಟು ಬೇಸ್ ತರ ಮಾಡಿ ಅದ್ರ ಮೇಲೆ ವಿಘ್ನೇಶ್ವರನ ಕೂರಿಸ್ತೀವಿ. ಅದೇ ರೀತಿ ಪ್ರತಿ ಬಾಗ್ಲಿಗೂ ಸಹ ವಿಘ್ನೇಶ್ವರನ ಇಡ್ತೀವಿ. ವಿಘ್ನೇಶ್ವರಂಗೆ ರಾಗಿ ತೆನೆ, ಚಂಡಿ ಹೂವು, ಇದೇ ತರ ತುಂಬಾ ಹೂಗಳು ಅಥವಾ ಕಾಳು ಕಡ್ಡಿ ಈ ತರ ಎಲ್ಲ ಸಿಕ್ಸಿರ್ತಾರೆ. ನೋಡಕ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ಅಲ್ಲಿ ರಾಗಿ ತೆನೆ ಕಾಣಿಸ್ತಿದೆ ನಿಮ್ಗೆ, ಉತ್ರಾಣಿ ಕಡ್ಡಿ ಕಾಣಿಸ್ತಿದೆ, ಎಕ್ಕೆ ಹೂವು, ಚಂಡಿ ಹೂವು ಎಲ್ಲದನ್ನು ಸಹ ಇಟ್ಟಿದೀವಿ. ದೀಪಾವಳಿ ಹಬ್ಬಕ್ಕೆ ಅಂದ್ರೆ ಯಾವ್ದೇ ಹಬ್ಬ ಆಗ್ಲಿ ಹೆಣ್ಮಕ್ಳ ಕೆಲ್ಸ ಜಾಸ್ತಿ ಇರುತ್ತೆ. ಬಟ್ ಈ ಹಬ್ಬದಲ್ಲಿ ಗಂಡ್ಮಕ್ಳದ್ದು ಸಹ ತುಂಬಾ ಕೆಲ್ಸ ಇರುತ್ತೆ. ಅವರು ಪಾಪ ಒಂದ್ ವಾರದಿಂದಾನೇ ಎಲ್ಲ ಜೋಡಿಸ್ಬೇಕಾಗತ್ತೆ. ನಮ್ಮನೇಲೂ ಸಹ ಎಲ್ಲದನ್ನು ಜೋಡಿಸಿದ್ರು. ಅದಾದ್ಮೇಲೆ ಈ ಹೂ ಗೊತ್ತಿರ್ಬೋದು, ಇದು ಅಟ್ಟಿಗೆ ಹಾಕೋ ಹೂವ್ ಅಂತಾರೆ. ಇದನ್ನ ಇವಾಗ ವಿಘ್ನೇಶ್ವರನೆಲ್ಲ ಕೂರ್ಸಿದಾದ್ಮೇಲೆ ಮನೆ ಮುಂದೆ ಬಾಗ್ಲಿಗೆ ಹಾಕ್ತಿವಿ. ಇದಿಷ್ಟಾದ್ರೆ ಒಂದ್ ಕೆಲ್ಸ ಮುಗ್ದಂಗೆ ದೀಪಾವಳಿ ಹಬ್ಬದ್ದು. ಅಟ್ಟಿ ಉಗ್ಗದ್ ಅಂತ ಹೇಳ್ತಾರೆ. ಈ ತರ ಎಲ್ಲ ಹೂನು ಹಾಕ್ತಿವಿ. ಈ ಹೂ ಸಿಗೋದು ತುಂಬಾ ಕಷ್ಟ, ಗುಡ್ಡದ ಮೇಲೆಲ್ಲ ಹೋಗ್ ತರ್ಬೇಕಾಗತ್ತೆ. ಈ ಸರಿ ಹೆಂಗೋ ಪುಣ್ಯಕ್ಕೆ ತುಂಬಾ ಹೂವೆ ಸಿಕ್ಕಿತ್ತು, ಅದನ್ನೆಲ್ಲ ಹಾಕಿದ್ವಿ. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಅದಾದ್ಮೇಲೆ ಇದ್ ನೋಡ್ತಿರ್ಬೋದು, ಜಡೆ ತರ ಎಂಡ್ ಏನಿಟ್ಟಿದಾರಂತ. ಇದು ಇದು ಕೌಚೆ ಹುಲ್ ಅಂತ. ಬ್ರಹ್ಮದಂಡೆ ಅನ್ನೋದೊಂದು ರೆಡಿ ಮಾಡಿದ್ವಿ. ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದು ಬ್ರಹ್ಮದಂಡೆ. ಇದಂತೂ ಸಿಗತ್ ತುಂಬಾ ಅಂದ್ರೆ ತುಂಬಾ ರೇರು. ಇದನ್ನ ಈ ಜಡೆ ತರ ಎಂಡಿರ್ತೇವಲ್ಲ ಕೌಚೆ ಹುಲ್ಲು, ಅದಕ್ಕೆ ಇಡ್ಬೇಕಾಗುತ್ತೆ. ಇದಿಷ್ಟು ಇಟ್ಟು ನೆಕ್ಸ್ಟ್ ನಾವು ಪುಟ್ಟಿ ಮುಚ್ತೀವಿ. ಅಪ್ಪಾಜಿ ಹೇಳ್ಕೊಡ್ತಿದ್ರು ಹಿಂಗೇಳು ಅಂತ. ಈ ಪುಟ್ಟಿನ ನಾವು ಸಂಜೆ ತೆಗಿತೀವಿ. ಸಂಜೆ ಹಿಂಗ್ ತೆಗಿತೀವಿ ಅಂತಾನು ಸಹ ಹೇಳ್ತೀನಿ. ನೋಡಿದ್ರಲ್ಲ, ನಮ್ಮ ಅಪ್ಪಾಜಿ ಇವಾಗ ಬಾಳೆಕಂದು ಮಾವಿನ ಸೊಪ್ಪೆಲ್ಲ ಕಟ್ಟಿದ್ದೆ. ಮನೆನೇ ಒಂಥರ ಕಳಕಳ ಅನ್ಸುತ್ತೆ. ನಾವು ಹೂವಿನ ಹಾರ ಹಾಕಿ, ತೋರಣ ಹಾಕಿ, ಆಮೇಲೆ ಬಾಳೆಕಂದು ಮಾವಿನ ಸೊಪ್ಪೆಲ್ಲ ಮನೆ ತುಂಬಾ ಕಟ್ಟಿದ್ರೆ ಅದ್ ಹಬ್ಬದ ಲಕ್ಷಣ ಅನ್ಸುತ್ತೆ. ತುಂಬಾ ಚೆನ್ನಾಗ್ ಕಾಣಿಸ್ತಿರುತ್ತೆ ಮನೆ ಅವತ್ತು. ನೋಡಿದ್ರಲ್ಲ, ಎಲ್ಲಾ ಕ್ಲಿಪ್ಪಿಂಗ್ಸ್ ನಾನು ಆಡ್ ಮಾಡಿದೀನಿ ಇಲ್ಲಿ. ಈಗ ಅಟ್ಟಿಗೂ ಸಹ ಹೂವೆಲ್ಲ ಹಾಕಿದೀವಿ. ಇವಾಗ ನೆಕ್ಸ್ಟ್ ನಾನು ಒಳಗಡೆ ಏನ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಈ ಅಟ್ಟಿ ಉಗ್ಗದ್ ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಕಡೆ ಒಂದಿನ ಅಟ್ಟಿ ಉಗ್ಗಿ ಇನ್ನೊಂದ್ ದಿನ ದೀಪಾವಳಿ ಹಬ್ಬ ಮಾಡ್ತಾರೆ. ಬಟ್ ನಮ್ ಮನೇಲಿ ಹೆಂಗಂದ್ರೆ ಬೆಳಿಗ್ಗೆನೆ ಅಟ್ಟಿ ಹಾಕ್ತಿವಿ, ಮತ್ತೆ ಸಂಜೆ ಅನ್ನಷ್ಟರಲ್ಲಿ ದೀಪಾವಳಿ ಹಬ್ಬ ಮಾಡ್ತೀವಿ. ನೋಡ್ತಿರ್ಬೋದು, ಇನ್ನೂ ಮಳೆ ಗುಬ್ ಬರ್ತಾನೆ ಇದೆ. ನಾನು ಹೇಳಿದ್ನಲ್ಲ 3 ಹತ್ರ ಕೌಚೆ ಹುಲ್ ಇಡ್ತೀವಂತ. ಅಲ್ಲಿ ಮುಂಡ್ಗೆ ಹತ್ರ ಒಂದು, ಮತ್ತೆ ಮುಹೂರ್ತದ ಬಾಕ್ಲ ಹತ್ರ ಒಂದು, ಮತ್ತೆ ಇಲ್ಲಿ ಮಜ್ಜಿಗೆ ತಪ್ಲಿ ಕಡೆ ಸೆರೆ ಹತ್ರ ಒಂದ್ ಇಟ್ಟಿರ್ತೀವಿ. ಹಿಂಗಾರ, ಹೂವಿನ ಹಾರ ಎಲ್ಲ ಜೋಡ್ಸಿದ್ದಾರೆ. ತುಂಬಾ ಹೂ ಬೇಕು ಈ ಹಬ್ಬಕ್ಕೆ, ಅಂದ್ರೆ ತುಂಬಾ ಕಡೆ ಪೂಜೆ ಮಾಡ್ತೀವಲ್ಲ ಅದಕ್ಕೆ. ತುಂಬೆ ಹೂ ತುಂಬಾ ಶ್ರೇಷ್ಠ ಅಂತಾರೆ, ಅದಕ್ಕೋಸ್ಕರ ತುಂಬೆ ಹೂ ಸಹ ತಗೊಂಡ್ ಬಂದಿಟ್ಟಿದ್ದಾರೆ. ಇಲ್ಲಿ ನಮ್ಮಮ್ಮ ಹೂ ಕಟ್ತಾ ಇದ್ರು ದೇವ್ರಿಗಂತ. ಈ ಹಬ್ಬ ಅಂತೂ ಬೆಳಗಿಂದ ಸಂಜೆ ತನಕ ಬರೀ ಕೆಲ್ಸನೇ ಆಗುತ್ತೆ, ಅಷ್ಟೊಂದ್ ಕೆಲ್ಸ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವೇನಿದಂತ. ಇದು ಉತ್ತರಾಣಿ ಕಡ್ಡಿ. ಇದ್ರಲ್ಲಿ ಮುಳ್ಳಿರುತ್ತೆ. ಆ ಮುಳ್ಳನ್ನ ತೆಗ್ದು ಅದು ಕತ್ತಿ ಸುತ್ತಿ ಎಣ್ಣೆಲೆದ್ದಿ ಬೆಳಗಕ್ಕೆ ದೀಪದ ತರ ಮಾಡಿಟ್ಟಿರ್ತಾರೆ. ಇಲ್ಲಿ ತಟ್ಟೆಗಳನ್ನ ರೆಡಿ ಮಾಡಿದ್ದಾರೆ. ಇದಿಷ್ಟು ತಟ್ಟೆ ನಮ್ಮನೇಲಿ ಎಷ್ಟ್ ಜನ ಇದಾರೆ ನೋಡಿ ಅದ್ರ ಪ್ರಕಾರ ರೆಡಿ ಮಾಡಿದೀವಿ. ಅಂದ್ರೆ ಅದ್ರ ಒಳಗಡೆ ಒಂದ್ ಚಿಗ್ನಿ ತರದಿಟ್ಟು ತೋರಿಸ್ತೀನಿ ನಾನ್ ಚಿಗ್ನಿನ. ಅದನ್ನಿಟ್ಟು ಅದಕ್ಕೆ ಉತ್ತರಾಣಿ ಕಡ್ಡಿ ಸಿಕ್ಸಿ ಅದನ್ನ ರಾತ್ರಿ ಪೂಜೆ ಮಾಡಿದ್ಮೇಲೆ ಮನೆಯವರೆಲ್ಲ ಬೆಳಗ್ತೀವಿ. ಅದಕ್ಕೋಸ್ಕರ ಅಷ್ಟು ಪ್ಲೇಟ್ಸ್ ನ ಜೋಡಿಸಿ ಅದಕ್ಕೆ ಹೂವು ಮತ್ತೆ ಹಣ್ಣು ಅದನ್ನೆಲ್ಲ ಇಟ್ಟು ಜೋಡ್ಸಿದೀವಿ. ಇವಾಗ ಇಲ್ಲಿ ರಾತ್ರಿ ಪೂಜೆಗೆ ಹಿರಿಯರ್ ಪೂಜೆ ಮಾಡ್ತೀವಿ ನಮ್ಮ ಮನೆಗೆ. ಆ ಹಿರಿಯರ್ ಪೂಜೆಗೆ ಏನ್ ಬೇಕಂತ ಜೋಡಿಸ್ತಿದೀವಿ. ನಮ್ಮ ಅಪ್ಪಾಜಿ ಒಂದ್ ಕಡೆ ಬಾಳೆಕಂದ್ ಮಾವಿನ ಸೊಪ್ಪು ಕಟ್ತಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ಮತ್ತೆ ನಮ್ಮಮ್ಮ ಸೀರೆ ಉಡ್ಸೋದು ಮತ್ತೆ ದೇವ್ರಿಗೆ ಅಲಂಕಾರ ಮಾಡೋದು ಆತರ ಮಾಡ್ತಿದ್ದಾರೆ. ಅಜ್ಜಂಗೆ ಅಲಂಕಾರ ಮಾಡ್ತಿದ್ದಾರೆ. ನೋಡ್ತಿರ್ಬೋದು, ಸೀರೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಉಡ್ಸಿದ್ದಾಗಿದೆ.
ಅಡ್ಗೆ ಮಾಡ್ಬೇಕಿನ್ನು ತುಂಬಾ ಕೆಲಸ ಇದೆ. ನಮ್ಮಮ್ಮ ಕಳ್ಸನೂ ಸಹ ಕಟ್ತಾ ಇದ್ರು. ಇವಾಗೆಲ್ಲ ಸೀರೆ ಉಡ್ಸಿದಾದ್ಮೇಲೆ ನಮ್ಮ ಅಪ್ಪಾಜಿ ಮತ್ತೆ ಮಾವಿನ ಸೊಪ್ಪೆಲ್ಲ ಕಟ್ತಾ ಇದ್ದಾರೆ. ನೋಡ್ತಿರ್ಬೋದು ಕಡಲೆಕಾಳು, ಹೆಸರು ಕಾಳು ಮತ್ತೆ ಚಿಗ್ನಿ ಟಮಟ. ಇದೇ ಚಿಗ್ನಿ ಹೇಳಿದ್ ನಾನು, ಚಿಗ್ನಿ ಟಮಟ 2 ಇದೆ. ಇದನ್ನ ಸಿಕ್ಸಿ ಪೂಜೆ ಮಾಡ್ತೀವಿ. ಟಮಟ ನಮ್ಮನೇಲಿ ಉಪವಾಸ ಯಾರು ಇರ್ತಾರ ಅವ್ರು ಬೆಳಗ್ತೀವಿ, ಚಿಗ್ನಿ ಮನೆಯರೆಲ್ಲ ಬೆಳಗ್ತೀವಿ. ಹಣ್ಣು ಹೂವು ಎಲ್ಲ ಜೋಡಿಸ್ಕೊಂಡು ಇವಾಗ ತಟ್ಟಿಗೆ ಜೋಡಿಸ್ತಾ ಇದೀವಿ. ಏನಕ್ಕಂದ್ರೆ ಇದು ಅಜ್ಜಿ ಅಜ್ಜನ್ ಮುಂದೆ ಅಥವಾ ಲಕ್ಷ್ಮಿ ಮುಂದೆ, ದೇವರಮ್ಮನ ಮುಂದೆ ಇಡಕ್ಕಂತ ತಟ್ಟಿಗೆ 9 ತಟ್ಟೆ ಅನ್ಸುತ್ತೆ, 9 ತಟ್ಟೆಗೆ ಜೋಡಿಸ್ತಾ ಇದೀವಿ. ಏನು ಅದೇ ಮಾಮೂಲಿ ಎಲೆ, ಅಡಿಕೆ, ಚಿಗ್ನಿ ಟಮಟ, ಹೆಸರು ಕಾಳು, ಕಡಲೆಕಾಳು ಮತ್ತೆ 6 ತರದ ಹಣ್ಣು, ಕಾಯಿ ಎಲ್ಲ ಸಹ ಇಟ್ಟು ದೇವ್ರ ಮುಂದೆ ಇಡಕ್ಕಂತ ಜೋಡಿಸ್ತಾ ಇದ್ದಾರೆ. ನಿಮ್ಮನೇಲೆಲ್ಲ ಹೆಂಗ್ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ನಾನು ಏನಾದ್ರು ಕರೆಕ್ಷನ್ ಮಾಡ್ಕೋಬೇಕು ವಿಡಿಯೋದಲ್ಲಿ ಸಹ ಕಮೆಂಟ್ ಮಾಡಿ, ನಾನು ಕರೆಕ್ಷನ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಇವಾಗ ನೋಡಿದ್ರಲ್ಲ ತಟ್ಟೆ ಹಣ್ಣಿಂದೆಲ್ಲ ಜೋಡಿಸಿ ಲಕ್ಷ್ಮಿ ಮುಂದೆ, ಆ ಕಡೆ ಇರೋದು ಅಜ್ಜ, ಅಜ್ಜಿ ಮತ್ತೆ ಲಕ್ಷ್ಮಿ ಮೂರನ್ನು ಕೊಂಡಿರ್ತೀವಿ. ಕೆಳಗಡೆ ದೇವಿರಮ್ಮ, ದೇವಿರಮ್ಮನ ಹತ್ರನೇ ನಾವು ಈಶ್ವರನ ಪೀಠದ ತರ ಬರೆದು ಅಲ್ಲಿ ಪೂಜೆ ಮಾಡ್ತೀವಿ. ಇವಾಗ ನಮ್ಮಕ್ಕ ಮೊಂಬತ್ತಿ ಇರುತ್ತಲ್ಲ ಅದನ್ನ ಮುರಿದು ಅದೇ ಅಂದ್ರೆ ಗ್ಲಿಟರ್ಸ್ ಎಲ್ಲ ಹಾಕಿ ದೀಪಕ್ಕೆ ಡಿಸೈನ್ ಮಾಡ್ತಿದ್ದಾಳೆ. ಎಣ್ಣೆ ಬದಲು ಮೊಂಬತ್ತಿ ಯೂಸ್ ಮಾಡ್ತಿರೋದಷ್ಟೇ. ತುಂಬಾ ಈಸಿ ಇರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಸ್ತು ನನಗೆ ನೋಡಿದ್ಮೇಲೆ. ಮೊಂಬತ್ತಿ ಕರಗಿಸಿ ಅದಕ್ಕೆ ಹಾಕಿ ಅದಕ್ಕೆ ಗ್ಲಿಟರ್ಸ್ ಹಾಕಿ ಸ್ವಲ್ಪ, ಆಮೇಲೆ ಇದೆಂತ ಕಡಲೆ ಬತ್ತಿ ಮಾಡ್ತೀವಲ್ಲ ಅದನ್ನ ಅದ್ರ ಮಧ್ಯೆ ಇಟ್ರೆ ಮುಗೀತು. ದೀಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಒಂದು ಅಡಿಕೆದು ಕವರ್ ಇಟ್ಟು ಅದಕ್ಕೆ ಬಾಳೆಕನ್ ಸಿಕ್ಸಿ ಅಲ್ಲೂ ಸಹ ರೆಡಿ ಮಾಡಿದೀವಿ. ಇಲ್ಲಿ ನೋಡಿ ರಂಗೋಲಿನೂ ಸಹ ಹಾಕಿದ್ವಿ. ರಂಗೋಲಿ ಈ ಸರಿ ತುಂಬಾ ಚೆನ್ನಾಗಿ ಬಂದಿತ್ತು. ಇಷ್ಟೊಂದು ಕೆಲಸ ಮಾಡೋ ಅಷ್ಟರಲ್ಲೇ ಆಲ್ರೆಡಿ ಸಂಜೆ ಆಗಿತ್ತು. ಅಡ್ಗೆನೂ ಸಹ ಸ್ವಲ್ಪ ಆಗಿತ್ತು. ಇವಾಗ ನೆಕ್ಸ್ಟ್ ನಾವು ಅಜ್ಜಿ ಅಜ್ಜ ಮತ್ತೆ ಲಕ್ಷ್ಮಿಯನ್ನು ಕೂರ್ಸಿದ್ವಿ, ಅಲ್ಲಿಗೆ ಹೂವಿನ ಹಾರ ಹಾಕ್ತಾ ಇದೀವಿ. ನಾನು ಅಲ್ಲೇ ಎಲ್ಲಾ ಮುಗಿಯಷ್ಟರಲ್ಲಿ ರಾತ್ರಿ ಆಗಿತ್ತು. ಇವಾಗ ರಾತ್ರಿ ರಂಗೋಲಿ ಮುಂದೆ ದೀಪ ಹಚ್ಚಕಂತ ನಾವಿದು ಆನ್ಲೈನ್ ಅಲ್ಲಿ ನೀರ್ ಹಾಕಿ ದೀಪ ಬರುತ್ತಲ್ಲ ಆ ತರದ್ದು ಎಲೆಕ್ಟ್ರಿಕ್ ದೀಪನ ತರಿಸಿದ್ವಿ. ಅದನ್ನು ಹಚ್ಚಿದೆ. ಅದಾದ್ಮೇಲೆ ಇವಾಗ ನಮ್ಮ ಅಕ್ಕ ಪೂಜೆ ಸ್ಟಾರ್ಟ್ ಮಾಡಿದ್ದಾಳೆ. ಇವಾಗ ಪೂಜೆ ಮಾಡ್ತಿದ್ದಾಳೆ. ಅದೇ ಆವಾಗ್ಲೇ ತಟ್ಟೆ ರೆಡಿ ಮಾಡಿದ್ದೆ ಅನ್ನಲ್ಲ ಚಿಗ್ನಿದು, ಅದನ್ನ ಇವಾಗ ಬೆಳಗ್ತಾ ಇದ್ದಾಳೆ. ಮತ್ತೆ ಪಕ್ಕದಲ್ಲಿ ಕುಕ್ಸುದ್ ಕಣ ಅಂತಿದೆ, ಅದು ಕಾಣಿಸ್ತಿಲ್ಲ ನೀಟಾಗಿ, ಅದನ್ನು ಸಹ ಬೆಳಗ್ತೀವಿ. ಅದನ್ನೆಲ್ರು ಬೆಳಗಲ್ಲ ಮನೆಯಲ್ಲಿ, ಅದೇ ಉಪವಾಸ ಇದ್ದರು ಒಂದಿಬ್ರು ಬೆಳಗ್ತೀವಿ ಅಷ್ಟೇ. ಇವಾಗ ಇಲ್ಲಿ ಚಿಕ್ಕು ಪಾಪು ಇತ್ತು ನಮ್ಮ ಮನೇಲಿ, ಆ ಪಾಪು ಹತ್ರನೂ ಬೆಳಗ್ಸಿದ್ವಿ. ಇವಾಗ ನಮ್ಮಕ್ಕ ದೀಪ ಎಲ್ಲ ಹಚ್ಚಿ ಹೊರಗಿಡ್ಬೇಕಂತ ರೆಡಿ ಮಾಡ್ತಾ ಇದ್ಲು. ಇಷ್ಟ ಆಗಷ್ಟರಲ್ಲಿ ಅಲ್ಲೇ 7 ಗಂಟೆ ಆಗಿತ್ತು. ಎಲ್ರು ಪೂಜೆ ಮಾಡಿ ಎಲ್ರು ಬೆಳಗಷ್ಟರಲ್ಲಿ ಪೂರಾ 8 ಹಂಗಾಗಿತ್ತು ಟೈಮ್. ನೋಡ್ತಿರ್ಬೋದು ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹೂವಿಂದನೇ ತುಂಬ್ಕೊಂಡಿದೆ ದೇವ್ರು. ಮತ್ತೆ ಅಜ್ಜ ಅಜ್ಜಿನೂ ಕೂಡ, ಮಧ್ಯೆ ಇರೋದು ಅಜ್ಜ, ಈ ಕಡೆ ಲಕ್ಷ್ಮಿ, ಆ ಕಡೆ ಅಜ್ಜಿ ಇದ್ದಾರೆ. ಇದು ದೇವಿರಮ್ಮಂಗ ಆರತಿ ಬೆಳಗಕ್ಕೆ. ಇಲ್ಲಿ ಪುಟ್ಟಾಗಿ ಒಂದ್ ವಿಘ್ನೇಶ್ವರನಿಟ್ಟು ಅದಕ್ಕೆ ದೀಪ ಇಟ್ಟು, ದೀಪ ಆರ್ದೇ ಇರೋ ತರ ನೋಡ್ಕೋಬೇಕಾಗುತ್ತೆ. ಆಮೇಲೆ ಇದ್ ನೋಡಿ ನಮ್ ದೇವ್ರ ಮನೆ ಸಹ ರೆಡಿ ಆಗಿದೆ. ಇವಾಗ ನಾವು ಎಲ್ಲಾ ಕಡೆ ಎಡೆ ಹಾಕಿದ್ವಿ. ಎಡೆ ಹಾಕಿದಾದ್ಮೇಲೆ ಸಂಜೆ ತನಕರ ಮನೆಗ್ ಬಂದ್ಮೇಲೆ ಕಸ ಹೊಡೆದು ಎಲ್ಲಾ ಬಾಗ್ಲಲ್ಲೂ ಏನ್ ವಿಘ್ನೇಶ್ವರ ಇಟ್ಟಿದ್ವಿ ಅದನ್ನೆಲ್ಲ ತಂದು ಇದೇ ಜಾಗದಲ್ಲಿಟ್ಟು ಪುಟ್ಟಿ ತೆಗಿತೀವಿ. ಇವಾಗ ನಾವು ಕಡಲೆಬತ್ತಿ ಏನೆಲ್ಲ ಹಚ್ಚಿರ್ತೀವಿ ಅದನ್ನೆಲ್ಲ ತಂದು ಅಲ್ಲೇ ಸಿಕ್ಸ್ತೀವಿ. ಅಡ್ಗೆನೂ ಸಹ ರೆಡಿ ಆಗಿದೆ. ಚಿತ್ರಾನ್ನ, ಬೋಂಡ ಮತ್ತೆ ಇದು ಉಸಿರುಗಿಟ್ಟ ಹೋಳ್ಗೆ ಅಂತೀವಿ, ಅಂದ್ರೆ ಬೇಯಿಸಿರೋ ಹೋಳ್ಗೆ, ಕರಿ ಎಲ್ಲ ಕರ್ದಿರೋ ಹೋಳ್ಗೆನೂ ಸಹ ಮಾಡಿದೀವಿ. ಅದಾದ್ಮೇಲೆ ಹಾಲ್ ಪಾಯಸ, ಪಲ್ಯ. ಹಬ್ಬ ಅಂದ್ರೇನೆ ಫಸ್ಟ್ ನೆನಪಾಗದ ಹಬ್ಬದೂಟ. ಇದಿಷ್ಟ ಆಗಿತ್ತು ನಮ್ಮನೆ ಹಬ್ಬದೂಟ. ಹಬ್ಬದೂಟ ಮುಗಿಸಿ ನಾನು ಹೊರ್ಗಡೆನೂ ಸಹ ನೋಡ್ಕೊಂಡ್ ಬಂದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅಂದ್ರೆ ಎಲ್ಲಾರ್ ಮನೆ ಮುಂದೆ ಲೈಟಿಂಗ್ಸು, ಬಾಳೆಕಂದು, ಆಮೇಲೆ ಎಲ್ಲಾರ್ ಮನೆ ಮುಂದೆ ದೀಪ, ಅದಂತೂ ನೋಡಕ್ಕೆ ಚಂದ ಅನ್ಸ್ತಿತ್ತು. ಅದಕ್ಕೆ ಎಲ್ಲಾ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿದೀನಿ. ನಮ್ದು ಎಲ್ಲ ಊಟ ಆಯ್ತು. ಇವಾಗ ನೆಕ್ಸ್ಟ್ ನಾವು ಪಟಾಕಿ ಹೊಡೆಯೋ ಸಂಭ್ರಮ. ಇಲ್ಲಿ ನಾವು ದೊಡ್ಡ ದೊಡ್ಡ ಪಟಾಕಿ ಏನ್ ಹೊಡೆಯಲ್ಲ, ಬೂಸಿನ ಕುಡಿಕೆ, ಭೂಚಕ್ರ ಅಷ್ಟೇ ಹೊಡೆಯೋದು. ಇವಾಗ ಎಲ್ರು ಪಟಾಕಿ ಹೊಡೆದು ಇಲ್ಲಿಗೆ ನಮ್ಮ ಹಬ್ಬನ ಹೆಣ್ ಮಾಡ್ತಾ ಇದೀವಿ. ನೀವೆಲ್ಲ ಹಬ್ಬ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಮತ್ತೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲೂ ಸಹ ಫಾಲೋ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.